ಸಿತಾರ ಪ್ರಶಸ್ತಿ ಹಾಗೆ ಅರ್ಮನ್ ಮಲ್ಲಿಕ್ ಅಂತಹ ಖ್ಯಾತಿ ಗಳಿಸಿರ್ತಕ್ಕಂಥ ಗಾಯಕರೊಂದಿಗೆ ಇವರು ತಮ್ಮ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೆನಪು ಮಾಡ್ಕೋಬಹುದು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಲವು ಸಿನಿಮಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ವ್ಯಕ್ತಿಗಳಿರ್ಬೋದು ಹಾಗೂ ಕನ್ನಡ ಸಾಹಿತ್ಯವನ್ನು ತಮ್ಮದೇ ಆದಂತಹ ಮೈಲಿಗಲ್ಲುಗಳ ಮೂಲಕ ಬೆಳಗಿಸ್ತಾ ಇರ್ತಕ್ಕಂತಹ ಹಲವು ವ್ಯಕ್ತಿಗಳನ್ನು ಪರಿಚಯಿಸ್ತಕ್ಕಂತಹ ವಿಶೇಷ ಪ್ರಯತ್ನ. ಇವತ್ತು ನಾವು ಪ್ರಮುಖವಾಗಿ ಚೇತನ್ ಕುಮಾರ್ ಅಂದರೆ ಬಹದ್ದೂರ್ ಚೇತನ್, ಇವರು ನಿರ್ದೇಶಕ, ನಿರ್ಮಾಪಕ, ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂಥ ವ್ಯಕ್ತಿ. ಇವರನ್ನು ಪರಿಚಯಿಸ್ತಕ್ಕಂಥ ಪ್ರಯತ್ನ. ಗೀತ ರಚನೆಕಾರ ಕೂಡ ಇವರಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಸಂಭಾಷಣೆಗಳನ್ನು ಬರೆಯುವುದರ ಮೂಲಕ ಮನೆ ಮಾತಾಗಿದ್ದಾರೆ. ಇವರು 1978 ಫೆಬ್ರವರಿ 2ರಂದು ಕರ್ನಾಟಕದ ಕೊಳ್ಳೇಗಾಲದಲ್ಲಿ ಜನ್ಮ ತಾಳ್ತಾರೆ. ಇವರು ಫೆಬ್ರವರಿ 22ರಂದು ಜನ್ಮ ತಾಳ್ತಾರೆ. ಫೆಬ್ರವರಿ 2 ಅಲ್ಲ ಸ್ನೇಹಿತರೆ, ಫೆಬ್ರವರಿ 22ರಂದು ಜನ್ಮ ತಾಳ್ತಾರೆ. ಇವರು ಪ್ರಮುಖವಾಗಿ ಸಿನಿಮಾ ಕ್ಷೇತ್ರದಲ್ಲಿ 2009ರಿಂದ ಸಕ್ರಿಯರಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಚಿತ್ರಕಥೆ, ಸಂಭಾಷಣೆ, ಎಲ್ಲ ಪ್ರಕಾರಗಳ ಮೂಲಕ, ಗೀತ ರಚನೆ, ಇವುಗಳ ಮೂಲಕ ಕೊಳ್ಳೇಗಾಲದ ಒಂದು ಮಹಿಮೆಯನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ನಮ್ಮ ಬಹದ್ದೂರ್ ಚೇತನ್ ಅವರು ಮಾಡ್ತಾರೆ. ಬಹದ್ದೂರ್ ಅಂತ ಯಾಕೆ ಬಂತು ಅಂದರೆ, ಒಂದು ಸಿನಿಮಾದ ಹಿಟ್ಟಿನಿಂದಾಗಿ ಇವರಿಗೆ ಬಹದ್ದೂರ್ ಅಂತಕ್ಕಂತಹ ಹೆಸರು ಬಂತು. 2014ರಲ್ಲಿ ಬಹದ್ದೂರ್ ಅಂತಕ್ಕಂತಹ ಸಿನಿಮಾ ತೆರೆ ಕಾಣುತ್ತೆ. ಈ ಸಿನಿಮಾ ವಾಣಿಜ್ಯವಾಗಿ ತನ್ನದೇ ಆದಂತಹ ದಾಖಲೆಯನ್ನು ಸೃಷ್ಟಿ ಮಾಡಿತು. ಹಾಗೆ ಇವರಿಗೆ ಒಂದು ಗುರುತನ್ನು ತಂದುಕೊಡ್ತು. ಇದರ ಪರಿಣಾಮವಾಗಿ ಇವರ ಹೆಸರು ಬಹದ್ದೂರ್ ಚೇತನ್ ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ನಿರ್ದೇಶನ ಮಾಡಬೇಕು ಅಂದರೆ ಆತನಿಗೆ ಮೊದಲನೇದಾಗಿ ಬರವಣಿಗೆ ತಿಳಿದಿರಬೇಕು, ಕನ್ನಡ ಸಾಹಿತ್ಯದ ಬಗ್ಗೆ ಅರಿವಿರಬೇಕು. ಈ ಕನ್ನಡ ಸಾಹಿತ್ಯವನ್ನು ಅರಿವು ಬೆಳೆಸ್ಕೋಬೇಕು ಅಂತಕ್ಕಂತಹ ಉದ್ದೇಶದಿಂದ ಮೊದಲನೇದಾಗಿ ತಮ್ಮ ಸಿನಿಮಾ ಪಯಣವನ್ನು ಬರವಣಿಗೆಯ ಮೂಲಕ ಪ್ರಾರಂಭ ಮಾಡ್ತಾರೆ. ಸಂಭಾಷಣೆ ಬರೆಯುವುದು, ಹಾಗೆ ಗೀತ ರಚನೆ ಮಾಡ್ತಕ್ಕಂಥದ್ದು, ಹಾಗೆ ಚಿತ್ರಕಥೆಯನ್ನು ಬರೆಯೋದರ ಮೂಲಕ ಇವರ ಸಿನಿ ಪಯಣವನ್ನು ಪ್ರಾರಂಭ ಮಾಡ್ತಾರೆ. ಇವರು ಚಿತ್ರ ನಿರ್ದೇಶನಕ್ಕೂ ಮೊದಲು AP ಅರ್ಜುನ್, ಮಹೇಶ್ ಬಾಬು, ಗುಬ್ಬಿ ಮತ್ತಿತರ ವ್ಯಕ್ತಿಗಳೊಡನೆ ತಮ್ಮ ಸಿನಿಮಾದ ನಿರ್ದೇಶನದ ನಿರ್ಮಾಣದ ಬಗ್ಗೆ ಅರಿವು ಮೂಡಿಸ್ಕೊಂಡ್ರು. ನಂತರದಲ್ಲಿ ಅರ್ಜುನ್ ಜನ್ಯ ಅವರ ಪರಿಚಯ ಆಗುತ್ತೆ. ಅರ್ಜುನ್ ಜನ್ಯ ಅವರು ಸಾಕಷ್ಟು ಅವಕಾಶಗಳನ್ನು ನೀಡುವುದರ ಮೂಲಕ ಇವರ ಸೃಜನಶೀಲ ಬರವಣಿಗೆಗೆ ಸಹಕಾರಿಯಾಗ್ತಾರೆ. ಹಾಗೆ ಸಿನಿಮಾವನ್ನು ಹೇಗೆ ತಯಾರು ಮಾಡಬೇಕು, ಸಿನಿಮಾದ ಸೂಕ್ಷ್ಮಗಳೇನು ಅಂತಕ್ಕಂತಹ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವರು ಆಯ್ಕೆ ಮಾಡಿಕೊಂಡಿದ್ದು AP ಅರ್ಜುನ್.
ಸಂಗೀತ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ಅರ್ಜುನ್ ಜನ್ಯ ಅವರನ್ನು. ಇದರ ಮೂಲಕ ಇವರು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ವಾಣಿಜ್ಯವಾಗಿ ಒಂದು ಸಿನಿಮಾವನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹಾಗೆ ಸಿನಿಮಾದ ಮಾರುಕಟ್ಟೆಯ ಅಗತ್ಯತೆ ಏನು ಅನ್ನೋದನ್ನು ಈ ಮೂವರ ಮೂಲಕ ಇವರು ಅರ್ಥ ಮಾಡಿಕೊಂಡ್ರು. ಪ್ರೀತಮ್ ಗುಬ್ಬಿ, AP ಅರ್ಜುನ್ ಹಾಗೆ ಮಹೇಶ್ ಬಾಬು ಅವರೊಂದಿಗೆ ಇವರ ಪಯಣ ಆರಂಭ ಆಯಿತು. ನಂತರದಲ್ಲಿ 2012ರಲ್ಲಿ ಚಂದನ್ ಶೆಟ್ಟಿಯವರ ನಿರ್ದೇಶನದ ಒಂದು ಸಾಕ್ಷ್ಯ ಚಿತ್ರ ಏನು ಮಾಡಲಿ ಮೂಲಕ ಇವರ ಪಯಣ ಪ್ರಾರಂಭವಾಯಿತು. ಕಾಲೇಜ್ ಕುಮಾರ ಹಾಗೂ ಆರೆಂಜ್, ಕ್ಷತ್ರಿಯ, ಯಜಮಾನ ಈ ರೀತಿಯ ಮುಂತಾದ ಚಲನಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆಯೋದ್ರ ಮೂಲಕ ಹೆಸರನ್ನು ಗಳಿಸ್ಕೊಂಡಿದ್ದಾರೆ. 2019ರಲ್ಲಿ ಏನಮ್ಮಿ ಅಯೋಧ್ಯ ಪಿಕ್ಚರ್ಗೆ ಬರೆದಂಥ ಹಾಡು. ಈ ಹಾಡಿಗೆ ಸೈಮಾ ಅಂತಕ್ಕಂತಹ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಅರ್ಜುನ್ ಜನ್ಯ ಅವರ ಮೂಲಕ ಇವರು ಗೀತ ರಚನೆಯೂ ಕೂಡ ತಮ್ಮ ಕಾಲನ್ನು ಪಾದಾರ್ಪಣೆ ಮಾಡ್ತಾರೆ. ಈ ಮೂಲಕ ಹೊಸ ಪ್ರಯೋಗಗಳಿಗೆ ಒಂದು ನಾಂದಿಯಾಡಿದಂಥ ವ್ಯಕ್ತಿ ನಮ್ಮ ಬಹದ್ದೂರ್ ಚೇತನ್ ಅವರು. ಚಿತ್ತಾರ ಪ್ರಶಸ್ತಿ ಹಾಗೆ ಅರ್ಮನ್ ಮಲ್ಲಿಕ್ ಅಂತಹ ಖ್ಯಾತಿ ಗಳಿಸಿರ್ತಕ್ಕಂಥ ಗಾಯಕರೊಂದಿಗೆ ಇವರು ತಮ್ಮ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೆನಪು ಮಾಡ್ಕೋಬಹುದು. ಇನ್ನು ಇಂತಹ ಬರವಣಿಗೆಗಳು ಪ್ರಮುಖವಾಗಿ ಒಬ್ಬ ಪ್ರೇಕ್ಷಕ ಏನನ್ನ ಇಷ್ಟಪಡ್ತಾನೆ, ಹಾಗೆ ಆತನಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಬರವಣಿಗೆಗಳು ನಮ್ಮ ಬಹದ್ದೂರ್ ಚೇತನ್ ಅವರಿಗೆ ಮುಂದೆ ನಿರ್ದೇಶಕರಾಗೋದಕ್ಕೆ ಒಂದು ಪ್ರೇರಣೆಯನ್ನು ತಂದುಕೊಡ್ತು. ಮಾಸ್ ಹೀರೋಗಳ ಚಿತ್ರಗಳಿಗೆ ಸಿನಿಮಾ ಸಂಭಾಷಣೆ ಬರೀತಕ್ಕಂಥದ್ದು, ಚಿತ್ರ ಕಥೆ ಬರೀತಕ್ಕಂಥದ್ದು, ಗೀತೆಗಳನ್ನು ಬರೀತಕ್ಕಂಥದ್ದು ಇವೆಲ್ಲವೂ ಕೂಡ ಬಹದ್ದೂರ್ ಚೇತನ್ ಅವರ ಒಂದು ವಿಶಿಷ್ಟ ವ್ಯಕ್ತಿತ್ವ ಅಂತಲೇ ನಾವು ಹೇಳ್ಬೋದು. ಇವೆಲ್ಲವೂ ಕೂಡ ಬಹದ್ದೂರ್ ಚೇತನ್ ಅವರಿಗೆ ಪ್ರಮುಖವಾಗಿ ಒಂದು ಸಿನಿಮಾ ಕ್ಷೇತ್ರ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಇವ ಪೀಳಿಗೆ ಮೊದಲು ಕವಿತೆಗಳ ಮೂಲಕ ತಮ್ಮ ಒಂದು ಬರವಣಿಗೆಯನ್ನು ಪ್ರಾರಂಭ ಮಾಡಬೇಕು. ಆ ಕವಿತೆಗಳು ಒಬ್ಬ ವ್ಯಕ್ತಿಯನ್ನು ಮುಂದೆ ಒಂದು ರೀತಿಯ ಸಿನಿಮಾ ಕ್ಷೇತ್ರಕ್ಕೆ ಕರೆದೊಯ್ಯುವುದರಲ್ಲಿ ಅನುಮಾನ ಇಲ್ಲ ಅಂತಕ್ಕಂಥದ್ದು ಇವರ ಮತ್ತೊಂದು ಭಾಗದಲ್ಲಿ ಹೇಳಿರ್ತಕ್ಕಂತಹ ಇವರ ಒಂದು ಮಾತು. ಸೊ ಈ ಮೂಲಕ ಯಾವುದೇ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂದರೆ ಏಕದಮ್ ಮೇಲಿರೋದಕ್ಕೆ ಸಾಧ್ಯ ಆಗಲ್ಲ. ಕೆಳಗಿಂದ ಮೇಲೆ ಬಂದಾಗ ಮಾತ್ರ ಅದೊಂದು ಯಶಸ್ವಿಯಾಗಿ ನಿಲ್ಲೋದಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಅಭಿಪ್ರಾಯ. ಇನ್ನು 2014ರಲ್ಲಿ ಇವರು ಪ್ರಮುಖವಾಗಿ ತಮ್ಮ ಸಿನಿಮಾ ಪಯಣವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾರೆ. ಬಹದ್ದೂರ್ ಅಂತಕ್ಕಂತಹ ಸಿನಿಮಾದ ಮೂಲಕ ಚಿತ್ರಕಥೆ, ಸಂಭಾಷಣೆ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಧ್ರುವ ಸರ್ಜಾ ಅವರೊಂದಿಗೆ ಈ ಸಿನಿಮಾದ ಪಯಣಕ್ಕೆ ತಮ್ಮ ಮೊದಲ ಭಾಗದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮ ಬಹದ್ದೂರ್ ಚೇತನ್ ಅವರು ಗುರುತಿಸ್ಕೊಳ್ತಾರೆ. ಈ ಮೂಲಕ ಬಹದ್ದೂರ್ ಚೇತನ್ ಅವರು ಹಲವಾರು ಪ್ರಶಸ್ತಿಗಳು, ಗೌರವಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಧ್ರುವ ಸರ್ಜಾ ಹಾಗೂ ಚೇತನ್ ಕುಮಾರ್ ಜೋಡಿಯನ್ನು ವಾಣಿಜ್ಯ ಚಿತ್ರದ ಮೈಲುಗಲ್ಲು ಅಂತಕ್ಕಂಥ ವರ್ಣನೆಯನ್ನು ಮಾಡಿದ್ರೆ, ಪ್ರಮುಖವಾಗಿ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವುದರ ಮೂಲಕ 2017ರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿಯೂ ಕೂಡ 2ನೇ ಮನೋರಂಜನಾ ಚಿತ್ರವಾಗಿ ಬಹದ್ದೂರ್ ಕಾಣಿಸ್ಕೊಳ್ಳೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಹಾಗೆ ಭರ್ಜರಿ ಅಂತಕ್ಕಂಥ ಸಿನಿಮಾ ಕೂಡ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಒಳ್ಳೆ ಮನ್ನಣೆಯನ್ನು ಗಳಿಸಿದ್ದನ್ನು ಗಮನಿಸ್ತೇವೆ. ಹಾಗೆ ಈಗಾಗಲೇ ಹೇಳಿರ್ತಕ್ಕಂಥ ಹಲವಾರು ಪ್ರಶಸ್ತಿಗಳು
ಇವರ ಮುಡಿಗೇರಿರ್ತಕ್ಕಂಥದ್ದನ್ನು ಕೂಡ ನಾವು ನೆನಪು ಮಾಡ್ಕೋಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ರೈಸಿಂಗ್ ಸ್ಟಾರ್ ಅಂತಕ್ಕಂಥ ಸಿನಿಮಾದಲ್ಲಿ ಇವರು 4 ಕ್ಷೇತ್ರ, ಚಿತ್ರಕಥೆ, ಬರವಣಿಗೆ, ಹಾಗೆ ಸಿನಿಮಾದ ಒಂದು ಡೈಲಾಗ್ಗಳನ್ನ ಬರೀತಕ್ಕಂಥದ್ದು, ಚಿತ್ರಕಥೆ, ಸಂಭಾಷಣೆ, ಹಾಗೆ ಗೀತೆಗಳ ರಚನೆ, ಇವೆಲ್ಲವನ್ನು ಕೂಡ ಒಬ್ಬರೇ ಮಾಡಿದ್ದು. ನಿಜಕ್ಕೂ ಕೂಡ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಇವರು ಗಳಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ನೆನಪಡ್ಕೋಬೋದು. ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಭರ್ಜರಿ, ಭರಾಟೆ, ಹಾಗೆ ಹಲವಾರು ಸಿನಿಮಾಗಳ ಮೂಲಕ ಹಲವಾರು ನಾಯಕರನ್ನು ಒಗ್ಗೂಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಬಹುದೂರ್ ಚೇತನ್ ಅವರು ಇಂದಿಗೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಯಾಕಪ್ಪ ಅಂದರೆ ಒಂದು ಸಿನಿಮಾ ಅಂದಾಗ ಅಲ್ಲಿ ಎಲ್ಲವೂ ಕೂಡ ಇರುತ್ತೆ. ಆ ಸಿನಿಮಾ ಸಾಹಿತ್ಯಕ್ಕೂ ಕೂಡ ತನ್ನದೇ ಆದಂತಹ ಮಹತ್ವವನ್ನು ಕೊಡುತ್ತೆ. ಸಂಭಾಷಣೆ, ಕಥೆ, ನಿರೂಪಣೆ, ಭಾವನಾತ್ಮಕ ಒಂದು ವ್ಯವಸ್ಥೆಗಳು, ಇವೆಲ್ಲವೂ ಕೂಡ ಒಂದು ರೀತಿಯ ಸಿನಿಮಾ ಕ್ಷೇತ್ರದ ಒಂದು ಮೈಲುಗಲ್ಲು ಅಂತಲೇ ನಾವು ಹೇಳ್ಬೋದು. ಪ್ರಮುಖವಾಗಿ 2022ರಲ್ಲಿ ತೆರೆಕಂಡಂತಹ ಜೇಮ್ಸ್ ಅಂತಕ್ಕಂತಹ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವನಾತ್ಮಕ ಕ್ಷಣದ ಆ ಸಿನಿಮಾ ನಿಜಕ್ಕೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಅದು. ಆ ಸಿನಿಮಾದ ಅರ್ಧ ಮಟ್ಟಿಗೆ ಬಂದಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಆನಂತರದಲ್ಲಿ ಎಲ್ಲವೂ ಕೂಡ ನಿರ್ದೇಶಕರ ಮೇಲೆ ಬೀಳುತ್ತೆ. ಈ ಸಿನಿಮಾವನ್ನು ನಿರ್ಮಾಣ ಮಾಡಿ ಇನ್ನೂ ಪೂರ್ಣಗೊಂಡಿಲ್ಲ, ಆದರೆ ನಮ್ಮ ಮುಂದೆ ಪುನೀತ್ ರಾಜ್ಕುಮಾರ್ ಅವರಿಲ್ಲ. ಈ ಮೂಲಕ ಅವರು ಮಾಡಿದ್ದು ಒಂದು ವಿಶಿಷ್ಟ ಕೆಲಸ ಏನಪ್ಪ ಅಂದರೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯನ್ನು ಮತ್ತೆ ಮರಳಿ ತರಬೇಕು ಅಂತಕ್ಕಂಥದ್ದು ಇವರ ಒಂದು ಅಭಿಲಾಷೆ ಆಗಿತ್ತು. ಸೊ ಈ ಮೂಲಕ ಕಾಡಿನಲ್ಲಿ ಕಳೀತಕ್ಕಂತಹ ಸನ್ನಿವೇಶಗಳು ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ಕಣ್ಣಿಗೆ ಕಟ್ಟಿದಂತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನಾನು ಮತ್ತೆ ಬರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತಕ್ಕಂತಹ ಅವರ ಮಾತುಗಳು ಇವತ್ತಿಗೂ ಕೂಡ ಸಿನಿ ಪ್ರೇಮಿಗಳ, ಸಾಹಿತ್ಯ ಪ್ರೇಮಿಗಳ ಹೃದಯದಲ್ಲಿ ಹಾಗೆ ಅಚ್ಚಳಿಯದೆ ಉಳಿದಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಹೀಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರನ್ನ ಆಗಲಿ ಹೋದರು. ಆದರೆ ಚೇತನ್ ಕುಮಾರ್ ಅವರು ಈ ಸಿನಿಮಾವನ್ನು ಹೇಗಾದರೂ ಮಾಡಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಆಲೋಚನೆಯಿಂದ ತಂತ್ರಜ್ಞಾನದ ನೆರವನ್ನು ಪಡ್ಕೊಂಡು ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯನ್ನು ಬಳಸ್ಕೊಂಡು ಇವರು ಮಾಡಿದಂತಹ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಲೇ ನಾವು ಹೇಳ್ಬೋದು. ಇನ್ನು ಬಹುದೂರ್ ಚೇತನ್ ಅವರು ಪ್ರಮುಖವಾಗಿ ಯಾವುದೇ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅಂದಾಗ ಅಲ್ಲಿ ಹೊಸ ನಾವೀನ್ಯತೆ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ವಿಶೇಷವಾಗಿ ಸಾಹಿತ್ಯಕ್ಕೆ ಒತ್ತು ಕೊಡುವುದರ ಜೊತೆಗೆ ಒಂದು ಸಿನಿಮಾವನ್ನು ಕುಟುಂಬ ಸಮೇತರಾಗಿ ನೋಡ್ತಕ್ಕಂತಹ ಒಂದು ಪರಿಧಿಯಲ್ಲಿ ಇವರು ಸಿನಿಮಾವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅದನ್ನು ನಾವು ಚೌ ಬಾತ್ ಅಂತಕ್ಕಂತಹ ಸಿನಿಮಾ 2024ರಲ್ಲಿ ಬಿಡುಗಡೆ ಆದಂತಹ ಸಿನಿಮಾದಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ಬೋದು. ಇವೆಲ್ಲವನ್ನು ಕೂಡ ಅರ್ಥೈಸಿಕೊಂಡು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸುವುದರ ಮೂಲಕ, ಬರವಣಿಗೆಯ ಮೂಲಕ ಸಿನಿಮಾ ಕ್ಷೇತ್ರಕ್ಕೆ ಪಯಣ ಬೆಳೆಸಿದಂತಹ ವ್ಯಕ್ತಿ ಬಹುದೂರ್ ಚೇತನ್ ಅವರು. ಇನ್ನು ಬಹುದೂರ್ ಚೇತನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ, ಅವರ ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಪ್ರಮುಖವಾಗಿ 2021 ಜೂನ್ 21ರಂದು ಇವರು ತಮ್ಮ ಬಹುಕಾಲದ ಗೆಳತಿ ಮಾನಸ ಅವರನ್ನು ವಿವಾಹ ಆಗ್ತಾರೆ. ಈ ಮೂಲಕ ನಮ್ಮ ಚೇತನ್ ಕುಮಾರ್ ಅವರು ತಮ್ಮದೇ ಆದ ಹೊಸ ಪೀಳಿಗೆಯ ಮೂಲಕ ಸಿನಿಮಾ ಕ್ಷೇತ್ರದಲ್ಲಿ ಹಾಗೂ ಸಾಹಿತ್ಯ ಲೋಕದಲ್ಲಿ ಅಜರಾಮರರಾಗಿ ಇನ್ನಷ್ಟು ಸಿನಿಮಾಗಳು, ಇನ್ನಷ್ಟು ಹಾಡುಗಳು ಇವರಿಂದ ಮೂಡಿಬರಲಿ ಅಂತಕ್ಕಂಥ ಆಶಯ ನಮ್ಮದು. ಈವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಇನ್ನು ಯಾರು
ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನನ್ನು ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.